ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪ್ರತಿಭಟನೆ. ಯೋಜನೆ ಕೈಬಿಡಬೇಕು ಅಂತ ಜೆಡಿಎಸ್ ಆಗ್ರಹ. ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ ಕುಮಾರಸ್ವಾಮಿ. ಚರ್ಚೆಗೆ ವ್ಯವಸ್ಥೆಯನ್ನ ನೀವು ಮಾಡಿ, ಇಲ್ಲ ನಾವೇ ಮಾಡ್ತೇವೆ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡೋಕೆ ನಾನು ಸಿದ್ಧ. ಹೆದರಿ ಓಡಿ ಹೋಗಲ್ಲ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು. ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈಬಿಡಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಸರ್ಕಾರಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರೈತರನ್ನ ಪರೀಕ್ಷೆ ಮಾಡಬೇಡಿ, ಯೋಜನೆಯನ್ನ ಕೈಬಿಡಿ, ಮುಂದಕ್ಕೆ ಇದರ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿಯು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೈತರನ್ನ ಬೆದರಿಸಿ ಹೆದರಿಸಿ ಏನೂ ಮಾಡೋದಿಕ್ಕಾಗಲ್ಲ. ಯೋಜನೆ ಕೈ ಬಿಡುವವರೆಗೂ ಹೋರಾಟ ನಿಲ್ಲಲ್ಲ. ಯೋಜನೆಯನ್ನ ಕೈ ಬಿಡುವವರೆಗೆ ನಮ್ಮ ಹೋರಾಟ ನಡೆಯುತ್ತೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಈಗಾಗಲೇ ಬಿಡದಿ ಟೌನ್ಶಿಪ್ ಯೋಜನೆಗೆ ಒಂದು ಕಡೆ ಸಿದ್ಧತೆ ಆಗ್ತಾ ಇದೆ, ಮತ್ತೊಂದು ಕಡೆ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಹೋರಾಟಗಳು ನಡೀತಾ ಇದೆ. ಸದನ ಸಮಿತಿ ಮಾಡಿ ಒಂದು ವರದಿಯನ್ನು ತರಿಸಿಕೊಂಡು ನನ್ನ ನಿಲುವೇನು ಅಂತ ಈಗಾಗಲೇ ಹೇಳಿದ್ದೇನೆ. ನಾನು ಹಿಂದೆ ಹೋಗೋದಿಲ್ಲ. ಏನು ಹೇಳಿದ್ದನೋ ಅವಶ್ಯಕವಿದ್ದಾಗ ಆ ದಿಕ್ಕಿನಲ್ಲಿ ನಾನು ಮುಂದುವರಿತೇನೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಒಂದು ಸೂಚನೆ ಕೊಡ್ತೇನೆ. ದಯಮಾಡಿ ಇದನ್ನು ನೀವು ಅತಿಯಾಗಿ ಒಬ್ಬ ವ್ಯಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಮುಂದೆ ಆಗುವ ಯಾವ ಒಂದು ಪರಿಣಾಮ ಇದೆಯೋ ಇದು ಆಗ ಕೊನೆಯಲ್ಲಿ ರಿಪೆಂಟ್ ಮಾಡಿಕೊಳ್ಳೋದು ಬೇಡ. ದಯಮಾಡಿ ಬಿಡದಿ ನಿಮ್ಮ ರೈತರ ಬಗ್ಗೆ ಏನು ನಿಲುವು ನೀವು ತೆಗೆದುಕೊಂಡಿದ್ರೆ ಅದನ್ನು ಕೈ ಬಿಡಬೇಕು ಅಂತ ಒತ್ತಾಯ ಮಾಡಿ, ಹಣಕಾಸಿನ ಕೊರತೆಗೆ ಈ ಅಕ್ರಮವಾಗಿ ಏನು ನಡೆದಿದೆಯೋ ಇದರ ಬಗ್ಗೆ ಕೋರ್ಟ್ ನಿರ್ಣಯಗಳಿದೆಯೋ ಈ ಸರ್ಕಾರಕ್ಕೆ ವೇದಿಕೆ ಮುಖಾಂತರ ಯಾವೊಂದು ಓಪನ್ ಡಿಬೇಟ್ ಅನ್ನ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಮಾತಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ತಯಾರಾಗಿದ್ದರೆ ಪ್ರಶ್ನೆ ನನಗೇನು ಕೇಳಿದ್ದೀರಿ? ನಾನು ವಿಧಾನಸಭೆಯ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೇದಿಕೆ ಸಿದ್ಧ ಮಾಡಿದ್ರೆ ಇಲ್ಲ ನಾನೇ ಸಿದ್ಧ ಮಾಡ್ತೀನಿ. ತಯಾರಾಗಿದ್ರೆ ಕಾಂಗ್ರೆಸ್ನ 224 ಜನ ಇವತ್ತೇನು ಮಾಜಿ ಶಾಸಕರು ಹಾಲಿ ಶಾಸಕರಿದ್ದೀರಿ, ನೀವೆಲ್ಲ ಬಂದು ಪ್ರಶ್ನೆ ಮಾಡಿ ಏಕಾಂಗಿಯಾಗಿ ಎದುರಿಸಲಿಕ್ಕೆ ಇವತ್ತು ಸಿದ್ಧ ಇದ್ದೇನೆ. ಹೆದರಿ ಓಡ್ತಕ್ಕಂಥ ಪ್ರಶ್ನೆ ಇಲ್ಲ. ಹೌದು, ದೇವೇಗೌಡರು 95ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿಯಾಗಿ ಯಾವ ಫೆಬ್ರವರಿ 2ನೇ ತಾರೀಕು ಒಂದು MOU ಆಯಿತು. 1000 ಬಾರಿ ಹೇಳಿದ್ದೇವೆ ಆ MOU ಮಾಡಿದ್ದು ದೇವೇಗೌಡರು ಅಂತ ಹೇಳಿ. ನಾವು ನಿಮ್ಮ ಮೇಲೆ ಅಪಾದನೆ ಯಾತಿಗೆ ಮಾಡ್ತಾ ಇದ್ದೇವೆ? ಯಾವೊಂದು MOU ಮಾಡಲಿಕ್ಕೆ ದೇವೇಗೌಡರು ಅವತ್ತು ಮಾಡಲಿಕ್ಕೆ ತೀರ್ಮಾನ ಇದೇ ರಾಮನಗರ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ ತೆಗೆದುಬಿಟ್ರಿ. ಈಗ ಯಾಕೆಂದ್ರೆ ಬೆಂಗಳೂರು ದಕ್ಷಿಣ ಅಂದ್ರೆ ಭೂಮಿ ಬೆಲೆ ಗಗನಕ್ಕೆ ಇರುತ್ತೆ. ಕನಕಪುರದಲ್ಲಿ ಭಾಷಣ ಮಾಡ್ತೀರಿ, ಯಾವ ನಮ್ಮ ರೈತರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಜಮೀನು ಮಾರಾಟ ಮಾಡಬೇಡಿ, ನಿಮ್ಮ ಬೆಲೆ ಆಕಾಶಕ್ಕೆ ಇರ್ತದೆ, ಗಗನ ಮುಟ್ಟುತ್ತೆ, ಮಾರಾಟ ಮಾಡಬೇಡಿ ಅಂತ ಹೇಳಿದಂತ ಮಿಸ್ಟರ್ ಶಿವಕುಮಾರ್ ಇವತ್ತು ಬಿಡದಿಯ ನನ್ನ ರೈತರು ಯಾವೊಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ, ಹಾಲನ್ನ ಉತ್ಪಾದನೆ ಮಾಡಿ ಇವತ್ತು ನಿಮ್ಮ ಬೆಂಗಳೂರು ಡೈರಿಗೆ ಆಗ್ತಾ ಇದ್ದಾರೆ. ಈ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿನೇ ಹೌದು. ಇದು ಕುಮಾರಸ್ವಾಮಿ ಕೂಸೆ. ತಮ್ಮ ಒಂದು ಪಿತ್ರಾರ್ಜಿತ ಆಸ್ತಿಯನ್ನ, ಫಲವತ್ತಾದಂತ ಭೂಮಿಯನ್ನ ಒತ್ತಾಯ ಪೂರ್ವಕವಾಗಿ ಇವತ್ತು ಭೂಸ್ವಾಧೀನವನ್ನ ಮಾಡುವ ಮೂಲಕ ರಿಯಲ್ ಎಸ್ಟೇಟ್ ಮಾಫಿಯಾ ನಡೆಸ್ತಕ್ಕಂಥದ್ದಕ್ಕೆ ಇವತ್ತು ನಿಮ್ಮಿಂದ ಕಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಈ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ. ದಯಮಾಡಿ ರಾಜ್ಯ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನಾನು ಒಂದು ಸವಾಲನ್ನ ಹಾಕ್ತೇನೆ. ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಇವತ್ತು ಈ ಯೋಜನೆಯನ್ನ ನೀವು ಅಭಿವೃದ್ಧಿಯ ಹೆಸರಲ್ಲಿ ಮಾಡಲಿಕ್ಕೆ ಹೊರಟಿದ್ದೀರೋ ಅಥವಾ ರೈತರ ಎದೆ ಮೇಲೆ ಮರಣ ಶಾಸನವನ್ನ
ಬರಿತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಇಲ್ಲಿಂದ ಬರ್ತಕ್ಕಂಥ 33,000 ಕೋಟಿಯಷ್ಟು, ಅದರಲ್ಲಿ 15,000 ಕೋಟಿಯಷ್ಟು ಲಾಭದಾಯಕವಾದಂತ ಒಂದು ರಿಯಲ್ ಎಸ್ಟೇಟ್ ಯೋಜನೆಗೆ ನೀವು ಕೈಯನ್ನ ಹಾಕಿದ್ದೀರಾ ಅಂತಕ್ಕಂಥದ್ದನ್ನ ನಿಮ್ಮ ಆತ್ಮಸಾಕ್ಷಿಗಳಿಗೆ ಒಮ್ಮೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಒಕ್ಕಲ್ತನ ಮಾಡ್ತಕ್ಕಂಥ ಭೂಮಿ ತಾಯಿಯನ್ನ ನಂಬ್ಕೊಂಡು ಒಕ್ಕಲ್ತನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಬಡ ಒಕ್ಕಲಿಗನ ಒಂದು ರಕ್ಷಣೆ ಮಾಡ್ತಕ್ಕಂಥದ್ದು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕುಟುಂಬದ ಒಂದು ಆದ್ಯ ಕರ್ತವ್ಯ ಆಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗ್ತದೆ.